ಜರ್ನಲಿಸಮ್ ಅಷ್ಟೇ ಸುಲಭವಾಗಿ ಪಾಸ್ ಆದ್ರೆ ಮಾಡಬೇಕು ಅಂತ ಭಾಳ ಅಪೇಕ್ಷೆ ಪಟ್ಟಂತಹ ಡಿಗ್ರಿ ಅದು. ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಂಥ ಡಿಗ್ರಿ ಹೌದು, ಆದರೆ ನಾನು ಯಾವತ್ತಿಗೂ ಥಿಯರಿಗಿಂತ ಹೆಚ್ಚು ಪ್ರಾಕ್ಟಿಕಲ್ ಮೇಲೆ ಫೋಕಸ್ ಇಟ್ಟಂತ. ಸೊ ನಾನು ಕಾಲೇಜಲ್ಲಿ 90% ಮೇಲೆ ಅಟೆಂಡೆನ್ಸ್ ಇತ್ತು, ಹಾಗಂತ 90% ಅಷ್ಟು ಅಟೆನ್ಷನ್ ಇತ್ತ ಅಂತ ಗೊತ್ತಿಲ್ಲ. ವಿಜಯ ಕರ್ನಾಟಕದಲ್ಲಿ ಇದ್ಕೊಂಡು ಬರೆಯೋದು ಕಲಿತೆ, ರಿಪೋರ್ಟಿಂಗ್ ಮಾಡೋದು ಕಲಿತೆ. ನನ್ನದೇ ಬೈಲೈನ್ಗಳು, ಆರ್ಟಿಕಲ್ಗಳು, ಅಲ್ಲೇನೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದ್ರೆ ಅಲ್ಲಿ ಹೋಗಿ ನಾನು ಅದನ್ನು ಮಾಡೋದು. ಸೊ ಈ ಥರದ್ದೆಲ್ಲ ಮಾಡಿದೆ. ಹೊಸದಿಗಂತದಲ್ಲಿ ಹೋಗಿ ಟ್ರಾನ್ಸ್ಲೇಷನ್ ಹೇಗೆ ಅಂತ ಅನ್ನೋದು ಕಲಿತೆ. ಎಲ್ಲ ಬೆಂಗಳೂರಲ್ಲೇ? ಎಲ್ಲ ಮಂಗಳೂರಲ್ಲೇ. ಅಂದರೆ ಜರ್ನಲಿಸ್ಟ್ ಆಗೋದಕ್ಕೆ ಹೊರಟವರಿಗೆ ಸಾಹಿತ್ಯದ ಅಭಿರುಚಿ ಇರುತ್ತೆ ಅಂತ ಕೇಳಿದ್ದೆ. ತಮಗಿತ್ತ? ಓದ್ತಾ ಇದ್ರೆ? ನಾನು ಮೊದಲಿಂದ ಓದೋದು ಮಾಡ್ತಿದ್ದೆ, ಅಂದರೆ ಲಿಮಿಟೆಡಲ್ಲಿ. ಅಲ್ಲಿಂದ ಬಾಂಬೆಗೆ ಹೋಗ್ತೀರಿ? ಬಾಂಬೆಯಲ್ಲಿ XIC ಅಂತಿದೆ, ಎಕ್ಸೇವಿಯರ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ಸ್ ಅಂತ. ಇಲ್ಲಿ ಮಂಗಳೂರಲ್ಲಿ ಅಲೋಷಿಯಸ್ ಕಾಲೇಜ್ ಕಲ್ತಿದ್ದೆ. ಅಲ್ಲಿ ಒಂದು ವರ್ಷ TV ಆ್ಯಂಡ್ ವಿಡಿಯೋ ಪ್ರೊಡಕ್ಷನ್ನಲ್ಲಿ ಡಿಪ್ಲೊಮಾ ಮಾಡಿದೆ ನಾನು. TV ನೈನಿಗೆ ಎಂಟ್ರಿ ಆದಾಗ ಹೇಗಿತ್ತು ಸಿಚುವೇಶನ್? ನಾನಲ್ಲಿ ಎರಡೂವರೆ ವರ್ಷ ಇದ್ದೆ. ಆಗ ಅದೊಂದು ಹೊಸ ಹುರುಪು, ಮತ್ತೆ ಎಲ್ಲರಿಗೂ ಹೊಸದು. ಕನ್ನಡದಲ್ಲಿ ಈ ಥರದ್ದೊಂದು ಪ್ರಯತ್ನ ಅಂತಂದಾಗ ಎಲ್ಲರೂ, ಅಂದರೆ ಒಂದಿಷ್ಟು ಅನುಭವ ಇದ್ದವ್ರು ಖಂಡಿತ ಇದ್ರು, ಆದರೆ 24 hours ನ್ಯೂಸನ್ನು ಹೇಗೆ ತಯಾರು ಮಾಡೋದು ಅನ್ನೋದೊಂದು ಗೊತ್ತಿಲ್ಲ. ಮೊದಲು ಬೆಳಗ್ಗೆ ಒಂದು ನ್ಯೂಸು, ಸಂಜೆ ಒಂದು ನ್ಯೂಸು, ರಾತ್ರಿ ಒಂದು ನ್ಯೂಸು. ಉದಯ TV, ಈ ಟಿವಿಯಲ್ಲಿ? ಉದಯ ಟಿವಿಯಲ್ಲಿ ಐ ಥಿಂಕ್ ಬೆಳಗ್ಗೆ ಜರ್ನಲಿಸಮ್ ಅಷ್ಟೇ ಸುಲಭವಾಗಿ ಪಾಸ್ ಆದ್ರೆ, ಅಥವಾ ಮಾಡಬೇಕು ಅಂತ ಭಾಳ ಅಪೇಕ್ಷೆ ಪಟ್ಟಂತಹ ಡಿಗ್ರಿ ಅದು? ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಂಥ ಡಿಗ್ರಿ ಹೌದು, ಆದರೆ ನಾನು ಯಾವತ್ತಿಗೂ ಥಿಯರಿಗಿಂತ ಹೆಚ್ಚು ಪ್ರಾಕ್ಟಿಕಲ್ ಮೇಲೆ ಫೋಕಸ್ ಇಟ್ಟಂಥವನು. ಸೊ ನಾನು ಕಾಲೇಜಲ್ಲಿ 90% ಮೇಲೆ ಅಟೆಂಡೆನ್ಸ್ ಇತ್ತು, ಹಾಗಂತ 90% ಅಷ್ಟು ಅಟೆನ್ಷನ್ ಇತ್ತ ಅಂತ ಗೊತ್ತಿಲ್ಲ. ಅಲ್ಲ, ಅಟೆಂಡೆನ್ಸ್ ಇತ್ತು, ಕ್ಲಾಸಿಗೆ ಹೋಗ್ತಿದ್ದೆ, ಕಾಲೇಜಿಗೆ ಹೋಗಿ ಕ್ಲಾಸಿಗೆ ಹೋಗ್ತಿದ್ದೆ. ಅಟೆನ್ಷನ್ ಇತ್ತ? ಅದು ಅಟೆನ್ಷನ್ ನಂದು ಜಾಸ್ತಿ ಹೊರಗಡೆನೆ. ನಾನು ಆಗಲೇ ಬೇರೆ ಬೇರೆ ನ್ಯೂಸ್ ಪೇಪರ್ಗಳಲ್ಲಿ ಅಲ್ಲಿ ನಾನು ಇಂಟರ್ನ್ಶಿಪ್ಪನ್ನು ಮಾಡ್ತಾಯಿದ್ದೆ. ನನ್ನ ಕಾಲೇಜ್ ಮುಗಿದ ತಕ್ಷಣ ನಾನು ಇಂಟರ್ನ್ಶಿಪ್ಪಿಗೆ ಹೋಗೋದು. ಅದು ನಾನು ಶುರು ಮಾಡಿದ್ದು ವಿಜಯ ಕರ್ನಾಟಕ ಇರ್ಬೋದು, ಆಮೇಲೆ ಹೊಸದಿಗಂತ. ಅದರಲ್ಲಿ ನಾನು ಟ್ರಾನ್ಸ್ಲೇಷನ್ ಕಲಿಬೇಕು ಅಂತ. ಯಾಕಂದರೆ ಇವಾಗಿನ ಹಾಗೆ ನಮಗೆಲ್ಲ ಈ PTI ಕಾಪಿಗಳು ಅದು ಇದು ನಂಗೆ ಕಲಿಯೋ ದಾಹ. ನನಗೆ ಥಿಯರಿಲಿ ಕಲ್ತು ಗೊತ್ತಿಲ್ಲ, ನನಗೆಲ್ಲನೂ ಕೆಲಸ ಮಾಡಿ ಪ್ರಾಕ್ಟಿಕಲ್ ಮಾಡಿ ಅದನ್ನೇ ಅನುಭವ ಪಡಿಬೇಕು ಅನ್ನೋ ಆಸೆ. ಸೊ ವಿಜಯ ಕರ್ನಾಟಕದಲ್ಲಿ ಇದ್ಕೊಂಡು ಬರೆಯೋದು ಕಲಿತೆ, ರಿಪೋರ್ಟಿಂಗ್ ಮಾಡೋದು ಕಲಿತೆ. ನನ್ನದೇ ಬೈಲೈನ್ಗಳು, ಆರ್ಟಿಕಲ್ಗಳು, ಅಲ್ಲೇನೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದ್ರೆ ಅಲ್ಲಿ ಹೋಗಿ ನಾನು ಅದನ್ನು ಮಾಡೋದು. ಸೊ ಈ ಥರದ್ದೆಲ್ಲ ಮಾಡಿದೆ. ಸೊ ಹೊಸದಿಗಂತದಲ್ಲಿ ಹೋಗಿ ಟ್ರಾನ್ಸ್ಲೇಷನ್ ಹೇಗೆ ಅಂತ ಅನ್ನೋದು ಕಲಿತೆ. ಎಲ್ಲ ಬೆಂಗಳೂರಲ್ಲೇ? ಎಲ್ಲ ಮಂಗಳೂರಲ್ಲೇ. ಮಂಗಳೂರು ಅಲೋಷಿಯಸ್ ಕಾಲೇಜಲ್ಲಿ. ನಾನು ಇನ್ನೂ ಬೆಂಗಳೂರು ತನಕ ಬಂದಿಲ್ಲ. ಓಕೆ. ಬೆಂಗಳೂರಿಗೆ ಬಂದಿದ್ದು ನನ್ನ PG ಡಿಪ್ಲೊಮಾ ಬಾಂಬೆಯಲ್ಲಿ ಮಾಡಿದ್ಮೇಲೆ. ಸೊ ಬಾಂಬೆಗೆ ಹೋಗಿದ್ರಾ? ಹಾಂ. ಸೊ ಡಿಗ್ರಿ ಮುಗಿದ ಮೇಲೆ, ಅದೇ ಡಿಗ್ರಿದೇ ಕಥೆ ಹೇಳೋದಾದರೆ, ಫೈನಲ್ ಇಯರ್ ಎಕ್ಸಾಮ್, ಜರ್ನಲಿಸಮ್ ಫೈನಲ್ ಇಯರ್ ಎಕ್ಸಾಮ್, BA ಅಂದರೆ ನಂಗೆ ಜರ್ನಲಿಸಮ್, ಇಂಗ್ಲೀಷ್ ಮೇಜರ್, ಕಮ್ಯುನಿಕೇಟಿವ್ ಇಂಗ್ಲೀಷ್. ಈಗಿನ ಹಾಗೆ ಸಿಂಗಲ್ ಮೇಜರ್ ಅಲ್ಲ, ಈಗ ಐ ಥಿಂಕ್ ಸಿಂಗಲ್ ಮೇಜರ್ ಇರಬೇಕು. ನಾನು ಸಾಧಾರಣ ಒಂದು 2 ದಶಕಕ್ಕೂ ಹೆಚ್ಚು ವರ್ಷ ಹಿಂದೆ, 2002ರಿಂದ 2005 ತನಕದ ಕಥೆ. ಸೊ ಆವಾಗ ನಾನು 3 ಮೇಜರ್, ಇಂಗ್ಲೀಷ್ ಮೇಜರ್, ಕಮ್ಯುನಿಕೇಟಿವ್ ಇಂಗ್ಲೀಷ್ ಮತ್ತು ಜರ್ನಲಿಸಮ್. ಸೊ ಅದರಲ್ಲಿ ಫೈನಲ್ ಇಯರ್ ಎಕ್ಸಾಮ್, ಒಂದು ಫೈನಲ್ ಇಯರ್ ಎಕ್ಸಾಮ್ ಅಂತಂದ್ರೆ ಹೇಗಿರ್ಬೋದು ನಮ್ಮ ಮೈಂಡ್ಸೆಟ್ಟು? ನಿಮ್ದಾದ್ರೆ ಹೇಗಿರುತ್ತೆ? ಏನು ಮಾಡ್ತೀರಾ? ಕೊನೆ ಯುದ್ಧ ಮುಗಿಸ್ಬಿಟ್ಟು ಹೋಗೋಣ ಹೊರಗಡೆ. ಬಟ್ ಏನು ಮಾಡ್ತೀರಾ? 1 ತಿಂಗಳಿರುತ್ತೆ ಎಕ್ಸಾಮ್ ಅಂದರೆ. ತಿಂಗಳಿಗೆ ಅಲ್ಲ, ಒಂದು ಎಕ್ಸಾಮ್ 1 ತಿಂಗಳು ಇರುತ್ತಲ್ಲ ಎಕ್ಸಾಮಿನ ಟೈಮು. May 1st 30th ತನಕ ಎಕ್ಸಾಮ್ ಇರುತ್ತೆ ಅಂದರೆ ನೀವೇನು ಮಾಡ್ತೀರಾ? ಓದ್ತೀನಿ, ಎಕ್ಸಾಮ್ ಬರಿತೀವಿ. ಸಂಜೆವಾಣಿ ಅಂತ ಒಂದು ಮಂಗಳೂರಲ್ಲಿ ಅವ್ರದ್ದು ಇದನ್ನು ಎಡಿಷನ್ ಸ್ಟಾರ್ಟ್ ಮಾಡಿದ್ರು, ಪತ್ರಿಕೆ, ಸಂಜೆ ಪತ್ರಿಕೆಯವರು. ನನ್ನ ಒಳ್ಳೆ ಫ್ರೆಂಡ್ ಒಬ್ಬಳು ಅದರದ್ದು ರೆಸಿಡೆಂಟ್ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ಲು. ಓಕೆ. ನಂಗೆ ಹೀಗೆ ಪರಿಚಯ, ಮತ್ತು ನನಗೆ ಏನೋ ಒಂದು ಮಾಡೋದು. ಸೊ ಅಲ್ಲಿ ಆಲ್ಮೋಸ್ಟ್ ವಾರದಲ್ಲಿ 2-3 ದಿನದ್ದು 1 ಪೇಜು ಇನ್ಚಾರ್ಜ್ ನಾನು.
ಆ ಪೇಜನ್ನು ಪೂರ್ತಿ ತುಂಬಿಸ್ಬೇಕು. ಅಂದರೆ ಎಲ್ಲ ಅದರಲ್ಲಿ ಏನೋ ಒಂದು ಸ್ವಲ್ಪ ವೆರೈಟಿ ಇದು ಇನ್ಫಾರ್ಮೇಷನ್ ಅದಿದೆಲ್ಲ ನಾನು ಅಲ್ಲಿಂದ ಇಲ್ಲಿಂದ ಮಾಹಿತಿಗಳನ್ನ ಬರೆದು ಅಂದರೆ ಕನ್ನಡದಲ್ಲಿ ಬರೆಯೋದಷ್ಟೇ ಅಲ್ಲ, ಅದು ಪ್ರೂಫಿಂಗ್ ಮಾಡಿ ಫೈನಲ್ ಅವರಿಗೆ ಕಾಪಿ ಕೊಡೋದು ನನ್ನ ಕೆಲಸ. ಇದು ನಾನು ಫೈನಲ್ ಎಕ್ಸಾಮ್ ಟೈಮಲ್ಲಿ ಮಾಡಿದ್ದೆ. ಆನ್ಸರ್ ಪೇಪರ್ ಬರೆಯೋ ಬದಲು ನ್ಯೂಸ್ ಪೇಪರ್ ಬರೀತಿದ್ರು. ಹೌದು. ನನಗೆ ಹಾಗಂತ ಪಾಸಾದೆ. ಅದೇಂಗೆ ಅದು ಹಂಗೆ. ಸೊ ಅದು ಮೇ ಬಿ ಅದೇ ನನಗೆ ಹೆಚ್ಚು ನನ್ನನ್ನು ಕಚ್ಕೊಂಡಿದ್ದೇ ನನ್ನ ಇಂಟ್ರೆಸ್ಟ್ ಅದ್ರ ಮೇಲೆ ಇದ್ದಿದ್ದು. ಸಂಹವ್ ನನಗೆ ಹೆಚ್ಚು ಕಾಟ ಕೊಡ್ತಿದ್ದಿದ್ದು ಅಂತಂದರೆ ಇಂಗ್ಲೀಷ್ ಮೇಜರು, ಸ್ವಲ್ಪ ಕಮ್ಯುನಿಕೇಟಿವ್ ಇಂಗ್ಲೀಷ್ ವಾಸ್ ಸ್ವಲ್ಪ ಅದಕ್ಕಿಂತ ಕಂಪ್ಯಾರಿಟಿವ್ಲಿ ಈಸಿ ಆಗಿತ್ತು. ಇಂಗ್ಲೀಷ್ ಅನ್ನೋದು ಸ್ವಲ್ಪ ನನಗೆ ಸುಲಭ ಅಲ್ಲದೇ ಇದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋದೆ. ಇಂಗ್ಲಿಷ್ ಮೇಜರ್ ವಾಸ್ ಈಸ್ ಆ್ಯಂಡ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಎವರ್. ಕನ್ನಡ ಫಾರ್ ಮೆನಿ. ಅಲ್ಲ, ನನ್ನ ಕಥೆ ಹೇಳೋದಾಗಿದ್ರೆ ಹೌದು, ಅದು ನಮ್ಮದಲ್ಲದನ್ನು ನಮ್ಮದಾಗಿಸ್ಕೊಳ್ಳೋದು ಅಂತಂದರೆ, ಈಗ ನಾನು ಚಿಕ್ಕಂದಿನಿಂದಾನೇ ಅದನ್ನೇ ಓದ್ಕೊಂಡು ಕಲ್ತ್ಕೊಂಡು ಬರೆದುಕೊಂಡು ಹೋಗೋದಾದ್ರೆ ಬೇರೆ ವಿಷಯ. ಬಟ್ ಸಡನ್ನಾಗಿ ನನಗೆ ಡಿಗ್ರಿನಲ್ಲಿ ಅವರ ಕಾದಂಬರಿ ಓದಬೇಕು, ಈ ನಾವೆಲ್ ಅಂತೆ ಅದಂತೆ, ಅದನ್ನು ಸಮರಿ ಬರಿಬೇಕಂತೆ, ಕೀಟ್ಸ್ ಅಂತೆ ಏಟ್ಸ್ ಅಂತೆ, ನನಗೆ ಯಾವುದು ಕೇಳೇ ಇಲ್ಲ. ನಾನು ಅನಿವಾರ್ಯವಾಗಿ ತಗೋಬೇಕಾಯ್ತು ನಾನು. ಬಟ್ ಸಮ್ಹಾವ್ ಮ್ಯಾನೇಜ್ ಮಾಡಿದೆ. ಅಂದರೆ ಜರ್ನಲಿಸ್ಟ್ ಆಗೋದಕ್ಕೆ ಹೊರಟವರಿಗೆ ಸಾಹಿತ್ಯದ ಅಭಿರುಚಿ ಇರುತ್ತೆ ಅಂತ ಕೇಳಿದ್ದೆ. ತಮಗಿತ್ತ ಓದ್ತಾ ಇದ್ರೆ? ನಾನು ಮೊದಲಿಂದ ಓದೋದು ಮಾಡ್ತಿದ್ದೆ, ಅಂದರೆ ಲಿಮಿಟೆಡಲ್ಲಿ ಮಾಡೋಷ್ಟಕ್ಕಷ್ಟೇ. ಹಾಂ, ಹೌದು. ನಮ್ಮದು ಕೆಲವೊಂದು ಇಂಟ್ರೆಸ್ಟ್ ಹೆಚ್ಚು, ಆವಾಗ ಹೆಚ್ಚು ನಾನು ಈ ನ್ಯೂಸ್ ಪೇಪರ್ಗಳು ಓದೋದು ಅಥವಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಆರ್ಟಿಕಲ್ಸ್ ಓದೋದು, ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾಯಿದ್ದೆ. ಓದಿದ್ದೀನಿ, ಇಲ್ಲ ಅಂತಲ್ಲ. ಇತ್ತೀಚೆಗಂತೂ ತುಂಬ ಕಮ್ಮಿ ಆಗಿದೆ. ನಾನೊಂದು ಸಾರಾಸಗಟ್ಟಾಗಿ ಒಪ್ಕೋತೀನಿ ಅದರಲ್ಲಿ. ಓಕೆ. ಹಾಗೆ ನಾನು ಅದಕ್ಕಿಂತ ಹೆಚ್ಚು ನಾನು ಅನುಭವದಿಂದ ಏನಾದರೂ ಕಲಿಯೋದಕ್ಕಾಗತ್ತೆ ಕಲಿತೀನಿ, ಮತ್ತು ಜನರಿಂದ ಅಥವಾ ಯಾವುದನ್ನು ನೋಡಿ ಅದರಿಂದ ನಾನು ತಿಳಿಯೋದಕ್ಕೆ ಪ್ರಯತ್ನ ಪಡ್ತೇನೆ. ಅದು ನಮಗೆ ಅದೇ ರೀತಿಯಲ್ಲಿ ಕಲಿಸುತ್ತೆ ಅನಿಸುತ್ತೆ. ಮತ್ತು ಕಲಿಯೋದಕ್ಕೆ ಒಂದೇ ಯೂನಿವರ್ಸಿಟಿ ಅಲ್ಲ, ಜಗತ್ತು ಅನ್ನೋ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಪಾಠಶಾಲೆಗಳಿರ್ತವೆ. ಎಕ್ಸಾಕ್ಟ್ಲಿ. ಅದರಲ್ಲಿ ಯಾವ ಪಾಕ ಇರುತ್ತೋ ಅದರ ರಸವನ್ನು ನಾವು ಸವಿಬೇಕಾಗತ್ತೆ. ಸೂಪರ್. ದೆನ್ ಅಲ್ಲಿಂದ ಬಾಂಬೆಗೆ ಹೋಗ್ತೀರಿ. ಬಾಂಬೆಯಲ್ಲಿ XIC ಅಂತಿದೆ, ಎಕ್ಸೇವಿಯರ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ಸ್ ಅಂತ. ಇಲ್ಲಿ ಮಂಗಳೂರಲ್ಲಿ ಅಲೋಷಿಯಸ್ ಕಾಲೇಜ್ ಕಲ್ತಿದ್ದೆ. ಅಲ್ಲಿ ಒಂದು ವರ್ಷ TV ಆ್ಯಂಡ್ ವಿಡಿಯೋ ಪ್ರೊಡಕ್ಷನ್ನಲ್ಲಿ ಡಿಪ್ಲೊಮಾ ಮಾಡಿದೆ ನಾನು. 3-4 ಕಾಲೇಜ್ಗಳಲ್ಲಿ ಪ್ರಯತ್ನ ಪಟ್ಟಿದ್ದೆ, 2ರಲ್ಲಿ ಸಿಕ್ತು. ಒಂದನ್ನು ಆಯ್ಕೆ ಮಾಡಿಕೊಂಡೆ. ಒಂದು ಇಲ್ಲಿ ಕಾಮಿಟ್ಸ್ ಅಂತ ಒಂದು ಬೆಂಗಳೂರಲ್ಲಿ ಕಾಲೇಜ್, ಅದರಲ್ಲಿ ಅದು ಆಯ್ಕೆ ಆಗಿತ್ತು. ಅದು ಬಿಟ್ಟರೆ ಏಷ್ಯನ್ ಸ್ಕೂಲ್ ಆಫ್ ಜರ್ನಲಿಸಮ್ ಹಾಗೇನೋ ಇರಬೇಕು ಚೆನ್ನೈಯಲ್ಲಿ, ಮತ್ತು ಇನ್ನೊಂದು ಡೆಲ್ಲಿಯಲ್ಲಿ ಒಂದು ಫೇಮಸ್ ಇದು ಕಾಲೇಜ್. ಮುಟ್ಟೋದಿದ್ರೆ ಒಳ್ಳೆ ಹೈ ಲೆವೆಲ್ಗೆ ಮುಟ್ಟೋಣ, ಇಲ್ಲ ಅಂದರೆ ಬೇಡ ಅಂತ ಹೇಳ್ಕೊಂಡು ಬಾಂಬೆಗೆ ಹೋಗ್ಬಿಟ್ರೆ. ಮತ್ತು ನಂಗೆ ಇದು 2ರಲ್ಲಿ ಬಾಂಬೆದಲ್ಲಿ ನನಗೊಂದು ಬೆಟರ್ ಎಕ್ಸ್ಪೋಷರ್ ಸಿಗತ್ತೆ ಅಂತ ಅನಿಸ್ತು. ಸೊ ಹಾಗೆ ಅಲ್ಲಿ ಹೋಗಿ ಒಂದು ವರ್ಷ ಅದೇ TV ಆ್ಯಂಡ್ ವಿಡಿಯೋ ಪ್ರೊಡಕ್ಷನಲ್ಲಿ ಡಿಪ್ಲೊಮಾ ಮಾಡಿದೆ. ಅದು ಮುಗಿತಿದ್ದ ಹಾಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬರ್ತಾ ಇದ್ದಂಗೆ TV9 ಎಂಟ್ರಿನ ಬರ್ತಾ ಇದ್ದ ಹಾಗೆ ಡೋರ್ಸ್ ಆರ್ ಓಪನ್. ಹೌದು. ಹೆಂಗೆ ಗೊತ್ತಾಯ್ತು TV9 ಅನ್ನೋ ಒಂದು ಚಾನಲ್? ಅಷ್ಟು ಸುಲಭ ಇರಲಿಲ್ಲ. ಅದನ್ನೇ ಕೇಳ್ತಾ ಇದ್ದೆ. ನನಗೆ ಗೊತ್ತಾಗೋದಕ್ಕೆ ಮುಖ್ಯವಾದ ಕಾರಣನೇ ನಾನು ಕಾಲೇಜ್ ಟೈಮಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಿದ್ದು. ಇಂಟರ್ನ್ಶಿಪ್ಪಲ್ಲೂ ಕೂಡ ಅಷ್ಟೇ ಸಾಧಾರಣ 100-200 ಆರ್ಟಿಕಲ್ಗಳು, ಬೈಲೈನ್ಗಳು, ಒಂದಿಷ್ಟು ಶೋಗಳು ಈಗಾಗಲೇ ಹೇಳ್ದಂಗೆ ಅದೆಲ್ಲ ಮಾಡ್ತಾಯಿದ್ದೆ. ಆ ಮಾಡೋ ಪ್ರೊಸೆಸ್ಸಲ್ಲಿ ಒಂದಿಷ್ಟು ಜನರ ಪರಿಚಯ ಆಗುತ್ತಲ್ಲ. ಸೊ ಆ ಪರಿಚಯದ ಅಲ್ಲಿ ಯಾರೋ ಒಬ್ಬರ ಹತ್ರ ಹೀಗೆ ರೆಗ್ಯುಲರ್ ಆಗಿ ಮಾತಾಡೋರ ಹತ್ರ ಹಿಂಗೆ ಮಾಡಿದಾಗ ಹೀಗೊಂದು ಚಾನಲ್ಲು ಬರುತ್ತಂತೆ, ಬೇಕಂದರೆ ಪ್ರಯತ್ನ ಮಾಡು ಅಂತ ಅಂದರು. ಸೊ ಪ್ರಯತ್ನ ಮಾಡಿದೆ, ಅದು ಏನೋ ಸಿಕ್ಬಿಡ್ತು. ಆದ್ರೂ ಹೊಸ ಚಾನಲ್ಲು, ನಂಗೆ ಗೊತ್ತಿಲ್ಲ ಇದು ಏನಾಗತ್ತೆ ಅನ್ನೋದು ಅದು ದ್ವಂದ್ವ ಇರುತ್ತಲ್ಲ. ಯಾಕಂದರೆ ಈಗಾಗಲೇ ಒಂದು ಎಸ್ಟಾಬ್ಲಿಷ್ ಆಗಿರೋದಾದರೆ ಬೇರೆ, ಇದು ಇನ್ನೂ ಕನ್ನಡದಲ್ಲಿ ಬಂದಿರಲಿಲ್ಲ.
ನ್ಯೂಸ್ ಚಾನಲ್ಗಳಲ್ಲಿ ತೆಲುಗ್ನಲ್ಲಿ ಅದಾಗಲೇ ಲಾಂಚ್ ಆಗಿ ನಂಬರ್ 1 ಚಾನಲ್ ಆಗಿ TV9 ಇತ್ತು. ಅದೇ ತಂಡ ಇಲ್ಲಿ ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಪ್ರಯತ್ನಕ್ಕೆ ಹೊರಟಿದ್ರು. ಅದಕ್ಕೋಸ್ಕರ ಒಂದಿಷ್ಟು ಕಡೆ ಪ್ರಯತ್ನ ಕೂಡ ಮಾಡಿದೆ. ಬಟ್ ಅದಾದಮೇಲೆ ಅದ್ರ ಜಾಸ್ತಿ ಫಾಲೋ ಅಪ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಹೆಂಗಿದ್ರು ಕೆಲಸ ಶುರು ಮಾಡಿದೆ. ಹಾಗೆ ಅದ್ರ ಕೆಲಸ ಶುರು ಮಾಡಿ ಮಧ್ಯದಲ್ಲಿ ಹೋಗಿ ಕಾನ್ವೊಕೇಶನ್ದು ಸರ್ಟಿಫಿಕೇಟ್ ತೊಗೊಂಡು ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಅದು ಆಲ್ಮೋಸ್ಟ್ 2 ದಶಕ ಆಯಿತು. 2026ಕ್ಕೆ 20 ವರ್ಷ ಆಗುತ್ತೆ ಬೆಂಗಳೂರಿಗೆ ಬಂದು. ಅಂದರೆ ನನ್ನ ಫಸ್ಟ್ ಜಾಬ್ ಸೇರಿ. ಇವಾಗ ಬೆಂಗಳೂರಲ್ಲಿ ಇಲ್ಲ ಬಿಡಿ ನಾನು. ಓಕೆ. ಸೊ ಒಂದು 7-8 ವರ್ಷದಿಂದ. ಆವತ್ತಿಂದ ಇವತ್ತಿನ ತನಕ ಯಾರೂ ಸರ್ಟಿಫಿಕೇಟ್ ಕೇಳಿಲ್ಲ. ಬಟ್ ಅಲ್ಲಿಗೆ ಹೋಗೆಲ್ಲ ತಗೊಂಡ್ಬಂದಿದ್ದೀನಿ. ನಿಜವಾಗ್ಲೂ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತೀರಾ? ಸರ್ಟಿಫಿಕೇಟು ನಮ್ಮ ಹತ್ರ ಒಂದು ನಮ್ಮ ಕೆಲಸ, ನಮ್ಮ ಸ್ಕಿಲ್ ಸರ್ಟಿಫಿಕೇಟ್ ನನ್ನ ಪ್ರಕಾರ. ಅಟ್ಲೀಸ್ಟ್ ನಾನು ಒಬ್ಸರ್ವ್ ಮಾಡಿರೋ ಪ್ರಕಾರ ನಮ್ಮ ಮೀಡಿಯಾದಲ್ಲಿ ಅದನ್ನೇ ಮೇನ್ ಸರ್ಟಿಫಿಕೇಟ್. ಹೆಚ್ಚಿನದೆಲ್ಲ ನೀವು ಒಬ್ಸರ್ವ್ ಮಾಡಿ, ಅವ್ರಿಗೆ ಕೆಲಸ ಬರುತ್ತೆ ಅಂತಂದರೆ ನೀನು ಸರ್ಟಿಫಿಕೇಟ್ ಕೊಡಪ್ಪ ಅಂತ ಯಾರೂ ಕೇಳಲ್ಲ. ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸ ಮಾಡೋಕ್ಕೂ ಆಗಲ್ಲ. ಸರ್ಟಿಫಿಕೇಟ್ನ ರಾಶಿ ಇಟ್ಕೊಂಡು ಬಂದು ತೋರಿಸ್ತಾ ಕೂತ್ಕೊಂಡ್ರೆ ಕೆಲಸ ಆಗಬೇಕಲ್ಲ. ಅಲ್ಲೇ ಕೆಲಸ ಗೊತ್ತಿರೋರು ನಮಗೆ ಜ್ವಲಂತ ಉದಾಹರಣೆನೇ ಇದ್ದಾರೆ. ರಾಜ್ಕುಮಾರ್ ಅವ್ರು ಏನು ಕಲ್ತಿದ್ದಾರೆ? ಯಾಕೆ ಇವತ್ತು ಅವ್ರು ನಮ್ಮ ನೆನೆಸ್ಕೊತೀವಿ? ಯಾಕಂದರೆ ಅವರು ಅದೆಲ್ಲವನ್ನು ಮೀರಿ ಬೆಳೆದದ್ದು. ಏನು ಕಾರಣ? ಅವ್ರ ಟ್ಯಾಲೆಂಟು, ಅವ್ರು ಅದಕ್ಕೆ ನೀಡಿದ ಶ್ರದ್ಧೆ, ಅದರ ಹಿಂದೆ ಅವರು ಮಾಡಿರುವಂಥ ಹಾರ್ಡ್ ವರ್ಕ್. ಎಕ್ಸಾಕ್ಟ್, ಅದು ಮುಖ್ಯ. TV9ಗೆ ಎಂಟ್ರಿ ಆದಾಗ ಹೇಗಿತ್ತು ಸಿಚುವೇಶನ್? ಅಂದರೆ ದಟ್ ಇನಿಷಿಯಲ್ ಸ್ಟೇಜ್ ವರ್ಕಿಂಗ್ ಸ್ಟೈಲ್ ಹೆಂಗಿತ್ತು ಚಾನಲ್ದು? ಇವತ್ತಿನ ವರ್ಕಿಂಗ್ ಸ್ಟೈಲ್ ಹೆಂಗಿದೆ? ಇವತ್ತು ಗೊತ್ತಿಲ್ಲ. ಅಂದರೆ ಅಲ್ಲ, ಖಂಡಿತ ಬದಲಾಗಿದೆ, ಅದು ಗೊತ್ತು ನನಗೆ. ನಾನಲ್ಲಿ 2.5 ವರ್ಷ ಇದ್ದೆ. ಬದಲಾಗಿದೆ. ಆಗ ಅದೊಂದು ಹೊಸ ಹುರುಪು, ಮತ್ತು ಎಲ್ಲರಿಗೂ ಹೊಸದು. ಕನ್ನಡದಲ್ಲಿ ಈ ಥರದ್ದೊಂದು ಪ್ರಯತ್ನ ಅಂತಂದಾಗ ಎಲ್ಲರೂ ಅಂದರೆ ಒಂದಿಷ್ಟು ಅನುಭವ ಇದ್ದವ್ರು ಖಂಡಿತ ಇದ್ದರು. ಆದರೆ 24 hours ನ್ಯೂಸನ್ನು ಹೇಗೆ ತಯಾರು ಮಾಡೋದು ಅನ್ನೋದೊಂದು ಗೊತ್ತಿಲ್ಲ. ಮೊದಲು ಬೆಳಗ್ಗೆ ಒಂದು ನ್ಯೂಸು, ಸಂಜೆ ಒಂದು ನ್ಯೂಸು, ರಾತ್ರಿ ಒಂದು ನ್ಯೂಸು. ಉದಯ ಟಿವಿ, ETVಯಲ್ಲಿ. ಉದಯ ಟಿವಿಯಲ್ಲಿ ಐ ಥಿಂಕ್ ಬೆಳಗ್ಗೆ ಮಧ್ಯಾಹ್ನ ಒಂದಿತ್ತು ಅನಿಸುತ್ತೆ. ಮತ್ತು ಚಂದನದಲ್ಲಿ ಬರ್ತಾ ಇತ್ತು. ಬಿಟ್ಟರೆ ETV ಕನ್ನಡ. ETVಯಲ್ಲಿ ಮೇನ್ ನ್ಯೂಸು ಬೆಳಗ್ಗೆ ಮತ್ತು ಸಂಜೆ ಮತ್ತು ಮಧ್ಯಾಹ್ನ ಇತ್ತು. ಆದರೆ ಪ್ರತಿ ಗಂಟೆಗೂ ಅವರು 2-2 ನಿಮಿಷದ ನ್ಯೂಸ್ ಕೊಡ್ತಾಯಿದ್ರು. ETV ಕನ್ನಡ, ETVಯಲ್ಲಿ ಕೊಡ್ತಾಯಿತ್ತು. ಆವಾಗಿನ ಕಾನ್ಸೆಪ್ಟೇ ಬೇರೆ ಇತ್ತು. ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್. ಅದಕ್ಕೆಲ್ಲ ತುಂಬ ಎಕ್ಸೈಟ್ ಆಗ್ತಿದ್ದೆ ನಾನು. ಅದನ್ನೆಲ್ಲ ಪ್ರತಿ ಇದರಲ್ಲೂ ಲಾಂಚ್ ಟೈಮಲ್ಲಿ ನೋಡೋದು ಅದೆಲ್ಲ. ಆವಾಗ ಇನ್ನೂ ನಾನು ಅಂದರೆ ಜರ್ನಲಿಸಮ್ ತಗೊಳ್ಳೋದಕ್ಕಿಂತ ಮುಂಚಿನ ಕಥೆ ಇದು. ನೋಡ್ತಿದ್ದ ಹಾಗೆ ETVಗೆ 25 ವರ್ಷ ಆಗುತ್ತೆ. ETV ಇವಾಗ ಕಲರ್ಸ್ ಆಗಿದೆ, ಬಟ್ 25 ವರ್ಷದ ಹಿಂದಿನ ಕಥೆ. ಬಟ್ ಆ ಫಾರ್ಮೇಟೇ ಬೇರೆ. ನಿಮಗೆ ಆ ಕಾಲಕ್ಕೆ ಕ್ಷಣ ಕ್ಷಣದ ಮಾಹಿತಿಯನ್ನು ಆ ಥರ ಕೊಡೋದು. ಅದಾಗಲೇ ಆ ನ್ಯೂಸ್ ಚಾನಲ್ನ ಒಂದು ಕಾನ್ಸೆಪ್ಟ್ ಇನ್ನೂ ಬಂದಿಲ್ಲದೇ ಇದ್ದ ಸಮಯ ಅದು. ರೀಜ್ನಲ್ ಇದರಲ್ಲಿ ಅವರು ಅಷ್ಟೂ ಚಾನಲ್ಗಳಲ್ಲಿ, ಅಷ್ಟೂ ಭಾಷೆಗಳಲ್ಲಿ ಅದನ್ನು ಆರಂಭ ಮಾಡಿದರು. ಸೊ ಅದು ಅಲ್ಲಿ ನ್ಯೂಸನ್ನು ಹೆಕ್ಕಿ ಕೊಟ್ಟು ಜನರಿಗೆ ಅದನ್ನು ತೋರಿಸಿದಂಥ ಅನುಭವ ಇದ್ದ ಅದಷ್ಟು ಮಂದಿ. ಈಗಾಗಲೇ ನಾವು ಅವ್ರ ಬಗ್ಗೆ ಹೇಳಿದ ಹಾಗೆ ತುಂಬ ಜನ, ಅಂದರೆ ಇವರಿಷ್ಟು ಫ್ರಂಟಲ್ಲಿ ಕಾಣಿಸ್ಬೇಕಾದ್ರೆ ಅದರ ಹಿಂದೆ ಅಷ್ಟೇ ಶಕ್ತಿಯುತವಾಗಿ, ಅಷ್ಟು ಎಫೆಕ್ಟಿವ್ ಆಗಿ ಆ ನ್ಯೂಸನ್ನು ಕಟ್ಟಿಕೊಡಬಲ್ಲ ಒಂದು ಟೀಮ್ ಏನು ಇತ್ತಲ್ಲ, ಅದರಿಂದ ತುಂಬ ಮಂದಿ ಇಲ್ಲಿ TV9ಗೆ ಬಂದಿದ್ದರು. ಸೊ ಅವರೆಲ್ಲ ಸೇರಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಜೊತೆಗೆ ಅದಾಗಲೇ ನಂಬರ್ 1 ನ್ಯೂಸ್ ಚಾನಲ್ ಆಗಿ ಹೊರಹೊಮ್ಮಿದ್ದ ಆಜ್ ತಕ್ನ ಅಲ್ಲಿ ಕೆಲಸ ಮಾಡಿದ್ದಂಥ ಶ್ರೀ ಮಹೇಂದ್ರ ಮಿಶ್ರಾ ಅಂತ, ಅವರನ್ನು TV9ಅವರು ಕನ್ನಡ ಚಾನಲ್ನ ಉಸ್ತುವಾರಿಯಾಗಿ ಅವ್ರನ್ನ ಇದು ಮಾಡಿದರು. ಸೊ ಅವರ ಗೈಡೆನ್ಸಲ್ಲಿ. ಹಾಗೆಯೇ ಶಿವಶಂಕರ್ ಸರ್ ಅಂತಿದ್ರು, ಬ್ರಿಲಿಯಂಟ್ ರೈಟರ್, ಬ್ರಿಲಿಯಂಟ್ ರಿಪೋರ್ಟರ್. ಇವತ್ತಿಗೂ ಕೂಡ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಅವರು ಕೆಲಸ ಮಾಡ್ತಾರೆ. ಅವರ ಕೊಟ್ಟಂತಹ ಕೆಲವೊಂದು ಟೈಟಲ್ಸ್ ಇವತ್ತಿಗೂ TV9ನಲ್ಲಿ ಅವೇ ಟೈಟಲ್. ಹೌದು, ನಮ್ಮೂರು ಇರ್ಬೋದು, ಮತ್ತು ನನಗೆ
ಹೀಗುಂಟೆ ಅದೂ ಅವ್ರದ್ದೇ ಇರಬಹುದು, ನಂಗೆ ಸರಿ ನೆನಪಿಲ್ಲ. ಬಟ್ ಈ ಥರದ ಬೇರೆ ಬೇರೆ ಅಂದರೆ ಆವಾಗ ಈಗ ಅದು ಹಳೇದಾಗಿದೆ, ಅಂದರೆ ನಾವು ಕೇಳಿ ಅಭ್ಯಾಸ ಆಗಿದೆ. ಆಗಿನ ಮಟ್ಟಿಗೆ ಅದು ಹೊಸದು, ಆ ಹೊಸತನವನ್ನು ಕೊಟ್ಟ ಒಂದು ಯೋಚನೆ ಇದ್ದವರು ಅವರು. ಇನ್ಫ್ಯಾಕ್ಟ್ ಅವರು ಯಾವುದೋ ಒಂದು ಮೊಮೆಂಟಲ್ಲಿ ಯಾರ ಹತ್ರನೂ ಹೇಳಿದ್ರು ಕೂಡ, ಅಂದರೆ ನಾನು ಅಲ್ಲೇ ಪಕ್ಕದಲ್ಲಿದ್ದೆ, ಇಫ್ ಐ ಆಮ್ ನಾಟ್ ರಾಂಗ್, ಅಂದರೆ ನಾನೇನೋ ಬರೆದು ಕೊಟ್ಟಿದ್ದೆ, ಹಾಂ ಇವನಿಗೆ ಬರೆಯೋಕ್ಕೆ ಬರುತ್ತೆ ಅಂತ ಹೇಳ್ಕೊಂಡು. ಅಂಥವ್ರಿಂದ ಅದನ್ನು ಕೇಳಿಸ್ಕೋಬೇಕು ಅಂತಂದರೆ ಇಟ್ಸ್ ಅನ್ ಆನರ್. ಸೊ ಪ್ರಾಬ್ಲಿ ನಾನು ಅಷ್ಟು ವರ್ಷ ಅಂದರೆ ಸ್ಟೂಡೆಂಟ್ ಆಗಿದ್ದಾಗ ಸೈಡಲ್ಲಿ ಈ ಥರ ಕೆಲಸಗಳು ಮಾಡಿದ್ದು ನಂಗೆ ಅದು ಹೆಲ್ಪ್ ಆಯಿತು ಅನಿಸುತ್ತೆ. ಹಾಗೆ ಎಲ್ಲನೂ ಕಲ್ತ್ವಿ, ಏನೂ ಇಲ್ಲದ ಒಂದು ಇದರಲ್ಲಿ ಸಂಜೆ ಹೊತ್ತಿಗೆ ನಾವೇನೇ ಬರೆದಿದ್ದನ್ನೆಲ್ಲ ಸೇರಿಸ್ಕೊಂಡು ಒಂದು ಬುಲೆಟಿನ್ ಥರ ಅಲ್ಲೇ ನಾವು ಶಾಲೆಯಲ್ಲಿ ಹೇಗೆ ನಾವು ಸ್ಕ್ರಿಪ್ಟನ್ನು ಹಿಡ್ಕೊಂಡು ಓದ್ತಿದ್ವು ಅದೇ ಥರನೇ ಓದ್ತಿದ್ವಿ. ಫನ್, ಇಟ್ ವಾಸ್ ಫನ್ ಪ್ಲಸ್ ವೆರಿ 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 ಮಚ್ ಲರ್ನಿಂಗ್ ಹೌದು ಪೀರಿಯಡ್ ಆಗಿತ್ತು. ಇಟ್ ವಾಸ್ ಅದೇ ಅದ್ಭುತವಾದಂಥ ಒಂದು ಬೇಸ್ ಕೊಟ್ಬಿಡ್ತು ಎಲ್ಲರಿಗೂ. ಅಲ್ಲಿದ್ದ ಹೆಚ್ಚಿನವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದಿಷ್ಟು ಕಡೆ ಅವ್ರದ್ದೇ ಆದಂತಹ ಒಂದು ರೆಕಗ್ನಿಷನನ್ನು ಕೊಡೋದಕ್ಕೆ ಸಾಧ್ಯ ಆಯಿತು. ಬಟ್ ಅವ್ರಿಗೆ ಆ ಒಂದು ಬೇಸನ್ನು ಅಷ್ಟು ಕೊಡೋದಕ್ಕೆ ಆ ಸಂಸ್ಥೆ ವೇದಿಕೆ ಮಾಡಿಕೊಡ್ತು.